ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಯುಗಾದಿ ಪಚಡಿ ಅಂತ ಮಾಡ್ತಾರೆ, ತುಂಬಾ ಫೇಮಸ್ಸು, ಎಲ್ಲರ ಮನೇಲೂ ಇದನ್ನು ಮಾಡ್ತಾರೆ. ಸರಿ ನಾನು ಒಂದು ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬೇವಿನ ಹೂ ಬರುತ್ತಲ್ವ, ಸೊ ಅದನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಾಕೋತಾರೆ, ಬಟ್ ನನ್ನ ಹತ್ರ ಇದ್ದಿದ್ದೆ ಸ್ವಲ್ಪ, ಸೊ ಅದರಿಂದ ಸ್ವಲ್ಪ ಹಾಕ್ಕೊಂಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲದ ಪೌಡ್ರು, ಪೆಪ್ಪರ್ ಪೌಡ್ರು, ಆಮೇಲೆ ಕೊನೆಗೆ ಕಟ್ ಮಾಡಿರುವಂತಹ ಮಾವಿನಕಾಯಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಯುಗಾದಿ ಪಚಡಿ ರೆಡಿ ಆಗುತ್ತೆ. ಸೊ ಇದು ದೇವರಿಗೆ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿದ ನಂತರ ತೀರ್ಥ ಥರ ತೊಗೋಬೋದು, ಇಲ್ಲ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಅಷ್ಟನ್ನು ಕುಡಿಯೋದು. ಚೆನ್ನಾಗಿರುತ್ತೆ ಟೇಸ್ಟು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಾ ಇರೋದು, ಸೊ ಅದರಿಂದ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡಿದೆ. ಬಿಕಾಸ್ ಬೇರೆಯವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಾಗೆಯೇ ರಾತ್ರಿಯೇ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ಏನಿದೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಡೋಣ ಅಂತ. ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗೋಕ್ಕಿದೆ. ಅವ್ರದ್ದು ಇಯರ್ ಎಂಡ್ ಅಲ್ವಾ, ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ ಅಂದಾಗ ಅವ್ರಿಗೆ ಫೈಲ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬೇರೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅವ್ರು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಬೆಳಗ್ಗೆನೇ ಬೇಗ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ನೋಡಿ, ನನ್ನ ಹಸ್ಬೆಂಡ್ ನೋಡಿ ಹಬ್ಬ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅದೂ ಸಂಡೇ, ಮಂತ್ ಎಂಡ್ ಅಲ್ವಾ, ಸೊ ಅವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ, ಹೋಗಲೇಬೇಕು. ಇವರೇ ಲೇಟು ಒಂದು ಸ್ವಲ್ಪ, ಬೇರೆಯವ್ರು ಆಲ್ರೆಡಿ ಆಫೀಸಿಗೆ ರೀಚ್ ಆಗಿದೆ. ಬಾಯ್. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಮಧ್ಯಾಹ್ನ ಲಂಚದು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಜಾಸ್ತಿ ಐಟಮ್ಸ್ ಅಂತ ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ಕೆಲವೊಂದು ಐಟಮ್ಸ್ ಎಲ್ಲ ಮಾಡಿದ್ದೆ. ಸೊ ಮೊದಲಿಗೆ ಇಲ್ಲಿ ರೈಸ್ಗೆ ಬೇಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ನಾನು ಏನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಮಾವಿನಕಾಯಿ ಇತ್ತು, ಸೊ ಅದನ್ನು ಹಾಕಿಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಫಸ್ಟ್ಗೆ ಅಂದ್ಕೊಂಡೆ. ಸೊ ಚಿತ್ರಾನ್ನ ಅಂದರೆ ಫಸ್ಟಿಗೆ ರೈಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಚಿತ್ರಾನ್ನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟಿಗೆ ರೈಸ್ಗೆ ಇಟ್ಬಿಟ್ಟೆ. ಬಟ್ ಆಮೇಲೆ ಅನ್ನಿಸ್ತು ಬೇಡ, ಜಾಸ್ತಿ ಐಟಮ್ಸ್ ಎಲ್ಲ ಮಾಡಿದ್ದೆ, ಆಮೇಲೆ ಯಾರು ತಿಂತಾರಲ್ವ, ಆಮೇಲೆ ನಾನೇ ಎಲ್ಲ ಇಟ್ಕೊಂಡು ತಿಂತಾ ಇರಬೇಕು, ಇವರೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ವೇಸ್ಟ್ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಹೋಗಿಲ್ಲ. ಅಲ್ಲದೆ ನಿನ್ನೆ ರಾತ್ರಿ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋವಾಗ ತುಂಬ ಲೇಟಾಗಿತ್ತು. ಸೊ ಅದರಿಂದ ಇವತ್ತು ಬೆಳಗ್ಗೆಯಿಂದಲೇ ಏನೋ ಒಂದು ಸ್ವಲ್ಪ ತಲೆನೋವು ಆಗ್ತಾಯಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಹಾಕ್ಕೊಂಡು ಕುಡಿಯೋಣ ಅಂತ ಇವಾಗ ಕಾಫಿ ಹಾಕೋತಾ ಇದ್ದೀನಿ. ಯುಗಾದಿ ದಿನ ರತ್ನ ಪಕ್ಷಿ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ. ನಾವು ಮುಂಚೆ ಊರಲ್ಲಿರುವಾಗ ನಮ್ಮ ತೋಟಕ್ಕೆ ಯಾವಾಗಲೂ ಬರ್ತಾಯಿತ್ತು, ಬಟ್ ಇವಾಗ ಸಿಟಿಲೆಲ್ಲ ಇಲ್ಲಿ ಎಲ್ಲಿ ಸಿಗುತ್ತೆ ಅಲ್ವಾ. ಸೊ ನನ್ನ ತಮ್ಮ ಇವತ್ತು ಬೆಳಗ್ಗೆ ಮನೆ ಹತ್ರ ಬಂದಿತ್ತಂತೆ. ಸೊ ಅದ್ರದ್ದು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿದ, ಎಲ್ಲರೂ ನೋಡ್ಕೊಳ್ಳಿ ಅಂತ. ಸೊ ಅದನ್ನೇ ನೋಡ್ಕೊಂಡು ಖುಷಿ ಪಟ್ಕೊಂಡ್ವಿ. ನನಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಸಿಟಿ ಅಂದರೆ ನನಗೆ ಇಷ್ಟ ಇಲ್ಲ. ಯಾವುದಾದ್ರೂ ಒಂದು ಹಳ್ಳೀಲಿ ಚಿಕ್ಕ ಮನೆ ಮಾಡಿಕೊಂಡು ಒಂದು ಸ್ವಲ್ಪ ಜಾಗ ಇರಬೇಕು, ಅಲ್ಲಿ ನಮ್ಮದೇ ಒಂದು ಕೈ ತೋಟ ಇರಬೇಕು. ಸೊ ಈ ಥರ ಎಲ್ಲ ಆಸೆ ನನಗೆ. ಏನು ಮಾಡೋಕ್ಕಾಗತ್ತೆ ಅಲ್ವಾ, ಕೆಲಸ ಬೇಕು ಅಂದರೆ ಹೋಗಲೇಬೇಕು ಬೇರೆ ಊರಿಗೆಲ್ಲ. ಒಂದೇ ಊರು ಅಂತ ಇರೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ಜಾಸ್ತಿ ನಾನು ಊರನ್ನು ಮಿಸ್ ಮಾಡ್ಕೊಳ್ಳೋದು ಅಂದರೆ ಊರಲ್ಲೇನಾದರೂ ಫಂಕ್ಷನ್ ಇರುತ್ತೆ, ಇಲ್ಲ ಹಬ್ಬ ಇರುತ್ತೆ. ಸೊ ಆ ಟೈಮೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಎಲ್ಲರೂ ಒಟ್ಟಿಗಿರ್ತಾರೆ, ನಾನು ಒಬ್ಬಳು ಸಪ್ರೇಟಾಗಿ ದೂರ ಇರ್ತೀನಿ. ಸೊ ನಮ್ಮಮ್ಮನೂ ಹೇಳ್ತಾಯಿದ್ರು, ನಿನಗೆ ಒಂದೇ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ, ಯಾವ ಹಬ್ಬಕ್ಕೂ ಬರೋ ಥರ ಇಲ್ವಲ್ಲ ಅಂತ. ಅವ್ರಿಗೂ ಪಾಪ ಬೇಜಾರು, ದೂರ ಇದ್ದಾಳಲ್ವ ಮಗಳು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ಲ, ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ಮುಂಚೆ ಬ್ಯಾಂಗ್ಳೂರಲ್ಲಿರೋವಾಗ ಆವಾಗವಾಗ ಊರಿಗೆ ಹೋಗ್ತಾ ಇದ್ವಿ, ರಾತ್ರಿ ಬಸ್ಸಲ್ಲಿ ಕೂತ್ಕೋತಾ ಇದ್ವಿ, ಬೆಳಗ್ಗೆ ರೀಚ್ ಆಗ್ತಾ ಇದ್ವಿ. ನನ್ನ ಹಸ್ಬೆಂಡ್ 1-2 ದಿನ ರಜೆ ಹಾಕ್ತಾಯಿದ್ರು ಆಫೀಸ್ಗೆ, ಹೋಗಿ ಬರ್ಬೋದಿತ್ತು. ಬಟ್ ಇವಾಗ ನಾವು ಇಲ್ಲಿ ಹೈದ್ರಾಬಾದಲ್ಲಿ ಇರೋದಲ್ವ, ಇಲ್ಲೆಲ್ಲ ಆ ಥರ ಆಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ದೂರ ಇರುತ್ತೆ. ನಾವು ಇವಾಗ ಇವತ್ತು ಒಂದು ಮಧ್ಯಾಹ್ನದ ಹೊತ್ತು ಬಸ್ಸಲ್ಲಿ ಕೂತ್ರೆ ನಾಳೆ ನಾವು ಊರಿಗೆ ರೀಚ್ ಆಗುವಾಗ ಮಧ್ಯಾಹ್ನದ ತನಕ ಆಗಿಬಿಡುತ್ತೆ. ಸೊ ಅದು ತುಂಬ ಕಷ್ಟ. ಅದು ಕೆಲವೊಂದು ಬಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಹೇಳೋದೇ ಬೇಡ, ಬಸ್ ಬರುವಾಗಲೂ ಲೇಟ್ ಆಗಿಬಿಡುತ್ತೆ, ರೀಚ್ ಆಗುವಾಗ ಸಂಜೆ ಆಗಿಬಿಟ್ಟಿರುತ್ತೆ.
ಸೊ ಅದೆಲ್ಲ ಹೋಗೋ ಕೆಲಸ ಅಲ್ಲ. ಯಾಕಂದರೆ ಇಲ್ಲಿ ಒಂದು ಸಲ ನಾವು ಊರಿಗೆ ಹೋಗ್ತೀವಿ ಅಂದರೆ 2 ದಿನ ಬೇಕು. ಯಾಕಂದರೆ ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನದ ತನಕ. ಸೊ ಅಷ್ಟೊಂದು ರಜೆ ಕೂಡ ನನ್ನ ಹಸ್ಬೆಂಡಿಗೆ ಸಿಗಲ್ಲ. ಅಲ್ಲದೆ ನಾನೇನಂದರೆ ಒಬ್ಬರನ್ನ ಬಿಟ್ಬಿಟ್ಟು ಯಾವತ್ತೂ ನಾನು ಎಲ್ಲಿಗೂ ಹೋಗಲ್ಲ. ಹೋದರೆ ಒಟ್ಟಿಗೆ ಹೋಗ್ಬಿಟ್ಟು ಬರ್ತೀವಿ, ಒಬ್ಬರನ್ನೇ ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ. ಹಾಗೆಯೇ ಇವಾಗ ನುಗ್ಗೆಕಾಯಿ, ಆಲೂಗಡ್ಡೆ, ಆಮೇಲೆ ಇದು ಬ್ರಿಂಜಾಲು ಇದನ್ನೆಲ್ಲ ಹಾಕಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನನಗೆ ಫೋನ್ ಕಾಲ್ ಕೂಡ ಬಂದಿತ್ತು ಅಮ್ಮಂದು. ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸೊ ಫುಲ್ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಅಲ್ಲದೆ ನಾನು ಇಲ್ಲಿ ರೆಸಿಪಿ ವಿಡಿಯೋ ಅಂತ ಎಲ್ಲೂ ನಾನು ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತಲ್ವ ಈ ರೆಸಿಪಿ, ಸುಮ್ಮನೆ ಏನಕ್ಕೆ ಅಂತ ಹೇಳಿ ಬರೀ ನಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗು. ಅಲ್ಲದೆ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಬೇರೆ ಇದೆ. ಕಿಚನಲ್ಲಿ ಆ ಬಿಸಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಜಾಸ್ತಿ ಹೊತ್ತು. ಸೊ ಅದಕ್ಕೆ ಮಧ್ಯ ಬಂದುಬಿಟ್ಟು ಒಂದು ಸ್ವಲ್ಪ ಕೂಲರ್ ಅಡಿ ಕೂತ್ಕೋತಾ ಇದ್ದೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಸೆಕೆ ತುಂಬಾ ಜಾಸ್ತಿ ಇದೆ. ನಮ್ಮ ಊರಲ್ಲೂ ಸೆಕೆ ಇದೆ, ಇಲ್ಲ ಅನ್ನಲ್ಲ. ಬಟ್ ಇಲ್ಲೇನಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಅಂತ ನನಗನ್ಸುತ್ತೆ. ಅಲ್ಲದೆ ಬಿಸಿಲು ಹೆಂಗಿರುತ್ತೆ ಅಂದರೆ, ನಿಮಗೆ ಹೊರಗಡೆ ನೀವು ಬಿಸಿಲಿಗೆ ಏನಾದರೂ ಹೋದರೆ ನಿಮಗೆ ಬೆವರಲ್ಲ, ಅದ್ರ ಬದಲು ಇಡೀ ಮೇಯೆಲ್ಲ ಏನು ಗೊತ್ತಾ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಬಿಸಿ ಇರುತ್ತೆ ಇಲ್ಲಿ. ಸಾಂಬಾರು, ಸೊ ಅದಕ್ಕೆ ನುಗ್ಗೆಕಾಯಿ, ಆಲೂಗಡ್ಡೆ, ಬೀನ್ಸ್ ಮತ್ತು ಇದು ಬ್ರಿಂಜಾಲ್ ಬದನೆಕಾಯಿ ಹಾಕಿ ಮಾಡಿರುವಂಥದ್ದು ನೋಡ್ಬೋದು. ಸ್ವಲ್ಪ ಪಾಯಸ ಮಾಡಿದ್ದೀನಿ, ಶಾವಿಗೆ ಪಾಯಸ. ಇದು ಪಲ್ಯ, ಕಡಲೆ ಮತ್ತು ಇದು ಕಪ್ಪು ಕಡಲೆ, ಕಾಬೂಲ್ ಕಡಲೆ ಮತ್ತು ಆಲೂಗಡ್ಡೆ ಹಾಕಿ ಮಾಡಿರುವಂಥ ಪಲ್ಯ. ಸ್ವಲ್ಪ ಕೋಸಂಬರಿ ಮಾಡಿದ್ದೀನಿ, ಹೆಸರು ಬೇಳೆದು. ಇದು ಯುಗಾದಿ ಪಚ್ಚಡಿ ಅಂತ ಹೇಳ್ತಾರೆ, ಇಲ್ಲಿ ತುಂಬ ಫೇಮಸ್ಸು, ದೇವರಿಗೆ ನೈವೇದ್ಯ ಮಾಡೋಕ್ಕೆ ಅಂತ ಮಾಡಿರುವಂಥದ್ದು. ಸೊ ಹಾಗೆಯೇ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ದೀನಿ. ಇದು ಮಜ್ಜಿಗೆ, ಮಸಾಲ ಮಜ್ಜಿಗೆ. ಸೊ ಇದಿಷ್ಟು ಇವತ್ತಿಂದು ನಮ್ಮದು ಹಬ್ಬದ ಊಟ. ಜಾಸ್ತಿ ಏನು ಮಾಡಿಲ್ಲ, ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ